ಆರೋನಿಕ್ಸ್ ಫಸ್ಟ್ ಏನ್ ಹಿಂಗಂದ್ರೆ ಕೇಳೇ ಇಲ್ಲ ಈ ಪದನ ಫಸ್ಟ್ ಟೈಮ್ ಕೇಳಿ. ಆರೋನಿಕ್ಸ್ ಅಂತ ಹೇಳಿದ್ರೆ ಅದೇ ನಾವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂದಾಗ ಒಂದು ಮೇನ್ ಆಗಿ ನೇಮ್ ಅನ್ನೋದು ಮೇನ್ ಆಗಿ ಯುನಿಕ್ನೆಸ್ ಬೇಕಾಗುತ್ತೆ. ಆ್ಯಂಡ್ ಹೇಗೆ ನೇಮು ಒಂದು ಕನೆಕ್ಟೆಡ್ ಆಗುತ್ತೆ ಆ ರೀತಿ ಬಿಸ್ನೆಸ್ ಕೂಡ ಕನೆಕ್ಟ್ ಆಗ್ತಾ ಹೋಗುತ್ತೆ. ಆ ಉದ್ದೇಶದಿಂದಾಗಿ ಏದಕ್ಕೆ ನನ್ನ ನೇಮಿಂದನೇ ಸ್ಟಾರ್ಟ್ ಮಾಡ್ಬೋದಲ್ಲ ಅಂತ ಹೇಳಿ ಹರ್ಷಿತ್ ಮತ್ತು ಆರ್ಗ್ಯಾನಿಕ್ಸ್ ಎರಡು ವರ್ಡನ್ನ ಕಾಂಬಿನೇಷನ್ ಮಾಡಿ ಹರ್ಷಿತ್ ಆರ್ಗ್ಯಾನಿಕ್ಸ್ ಅಂತ ಹೇಳಿ ಮಾಡಿದ್ದು. ಆರೋನಿಕ್ಸ್ ಅಂತ ಮಾಡಿ ದೆನ್ ಆರೋನಿಕ್ಸ್ ಲೈಕ್ ನಂಬರ್ ಆಫ್ ಪ್ರಾಡಕ್ಟ್ಸ್ ಇರೋದ್ರಿಂದಾಗಿ ಆರೋನಿಕ್ಸ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅಂತ ಹೇಳಿ ಈಗ ಪ್ರೆಸೆಂಟ್ಲಿ ಮೂವ್ ಆನ್ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಬಹುಶಃ ಇಡೀ ದೇಶ ಅಲ್ಲ ಇಡೀ ಪ್ರಪಂಚನೇ ಈಗ ಮತ್ತೆ ವಾಪಸ್ ಆರ್ಗ್ಯಾನಿಕ್ ಕಡೆಗೆ ಹೋಗ್ತಾ ಇದ್ದೀವಿ. ಅಂದ್ರೆ ಆರ್ಗ್ಯಾನಿಕ್ ಅಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಅಂತ. ನ್ಯಾಚುರಲ್ ಫಾರ್ಮಿಂಗ್ ಜೊತೆಗೆ ನಾವು ಬಳಕೆ ಮಾಡ್ತಾ ಇರುವಂತಹ ಪ್ರತಿಯೊಂದು ವಸ್ತುಗಳು ಕೂಡ ಆರ್ಗ್ಯಾನಿಕ್ ಆಗಿರಬೇಕು ಅಂತ ಎಲ್ಲ ಕೂಡ ಬಯಸ್ತಾ ಇದ್ದಾರೆ. ಯಾಕಂದ್ರೆ ಕಂಪ್ಲೀಟ್ ಅಡಲ್ಟ್ರೇಟೆಡ್ ಆಯಿಲ್, ಕುಕಿಂಗ್ ಆಯಿಲ್ ಅಂತೂ ಮೇಜರ್ಲಿ ಇವತ್ತಿನ ದಿನಗಳಲ್ಲಿ ಹೆಂಗಾಗಿದೆ ಅಂತಂದ್ರೆ ಒಂದು ದೊಡ್ಡ ಮಾಫಿಯಾ ತರನೇ ಆಗ್ಬಿಟ್ಟಿದೆ. ನಾವು ಪ್ಯೂರ್ ಆಯಿಲ್ ನ ಯೂಸ್ ಮಾಡ್ತಾ ಇಲ್ಲ ಅಂತ ಎಲ್ರಿಗೂ ಗೊತ್ತಿದ್ರೂ ಕೂಡ ನಾವು ಅದನ್ನೇ ಪ್ರತಿದಿನ ತಿಂತಾ ಇದ್ದೀವಿ. ಆರೋಗ್ಯದ ಸಮಸ್ಯೆಗಳಾಗ್ತಾ ಇದೆ. ಬಟ್ ಆರೋನಿಕ್ಸ್ ಸ್ಟಾರ್ಟ್ ಮಾಡಿ ಒಂದು ಕೋಕೋನಟ್ ಚಿಪ್ಸ್ ಇಂದ ಸ್ಟಾರ್ಟ್ ಆದಂತಹ ಈ ಕಂಪನಿ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ವುಡ್ ಪ್ರೆಸ್ ಆಯಿಲ್ ಇವತ್ತು ಎಷ್ಟರ ಮಟ್ಟಿಗೆ ಅಂತಂದ್ರೆ ಆರೋಗ್ಯಕ್ಕೆ ಬೇಕಾದ ಎಲ್ಲಾ ಬೆನಿಫಿಟ್ಸ್ ಕೂಡ ಇದೆ. ಸೊ ಇದನ್ನ ಸ್ಟಾರ್ಟ್ ಮಾಡಬೇಕು ಅಂತ ಆಲೋಚನೆ ಬಂದಿದ್ದು ಯಾಕೆ ನಿಮಗೆ? ಮೇನ್ ಏನಂತ ಅಂದ್ರೆ ನೀವೇ ಹೇಳ್ತಾ ಇದ್ರಿ, ಈ ಒಂದು ರಿಫೈನ್ಡ್ ಆಯಿಲ್ ಆಲ್ರೆಡಿ ನಾವು ಕೆಮಿಕಲ್ ತಿಂತಾ ಇದ್ದೀವಿ ಅಂತ ಜನಗಳಿಗೆ ಗೊತ್ತಿದೆ. ಸ್ಟಿಲ್ ಜನಗಳಿಗೆ ಏನಂತ ಅಂದರೆ ಪ್ರೈಸ್ ನಾವು ಏನಾದರೂ ಜಾಸ್ತಿ ಬೇರೆ ಆಯಿಲ್ ಜಾಸ್ತಿ ಪ್ರೈಸ್ ಆಗುತ್ತೆ, ಇದು ನಮಗೊಂದು ಬಜೆಟಲ್ಲಿದೆ. ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಅಂತ ಹೇಳಿದ್ರೆ ಒಂದು ಆಲ್ರೆಡಿ ಒಂದು ಬಜೆಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ ಬಜೆಟ್ ಕ್ರಾಸ್ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಈಗ ರಿಫೈನ್ಡ್ ಆಯಿಲ್ಸ್ಗೆ ಅವ್ರಿಗೆ ಗೊತ್ತಿದ್ರೂ ರಿಫೈನ್ಡ್ ಆಯಿಲ್ಸ್ಗೆ ಚೂಸ್ ಮಾಡ್ತಾ ಇದ್ದಾರೆ. ಬಟ್ ನಾನು ಈ ಮೇಯ್ನ್ ಅಂತ ಅಂದರೆ ಈಗ ನಾವು ಕೋಲ್ಡ್ ಪ್ರೆಸ್ ಆಯಿಲ್ ಸ್ಟಾರ್ಟ್ ಮಾಡಿದ್ದು ಇಲ್ಲ ವುಡ್ ಪ್ರೆಸ್ ಆಯಿಲ್ ಸ್ಟಾರ್ಟ್ ಮಾಡಿದ್ದು ಕಾರಣ ಏನಕ್ಕೆ ಅಂತ ಅಂದರೆ ಜನಗಳಿಗೆ ಅದು ರೀಚ್ ಆಗಿಲ್ಲ. ಏನಕ್ಕೆ ಇದು ರೇಟ್ ಇಷ್ಟು ಜಾಸ್ತಿ ಇರುತ್ತೆ, ಏನಕ್ಕೆ ರಿಫೈನ್ಡ್ ಆಯಿಲ್ ಇಷ್ಟು ಕಡಿಮೆ ರೇಟಲ್ಲಿ ಕೊಡ್ತಿದ್ದಾರೆ. ಇವನ್ ನೀವು ನೋಡ್ಬೋದು, ಒಂದು kg ಕಡಲೆ ಬೀಜ ಒಂದು 140 ಇಂದ 150 ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ನೀವು ಹೋಲ್ಸೇಲಲ್ಲಿ ತೊಗೊಂಡ್ರು ಒಂದು 20 ರೂಪೀಸ್ ಕಡಿಮೆ ಆಗ್ಬೋದು. ಒಂದು 120 ಸಿಗಬೇಕಾದ್ರೆ ನೀವು ಒಂದು ರಿಫೈನ್ಡ್ ಆಯಿಲ್ 1 ಲೀಟರ್ನ ಹಾರ್ಡ್ಲಿ 120 ಇಂದ 150 ಇನ್ನು 130 ಇನ್ನು ಬೇರೆ ಬೇರೆ ಕಂಪ್ನೀಸಲ್ಲಿ ಜಸ್ಟ್ 100 ರೂಪೀಸ್ಗೆಲ್ಲ ಕೊಡ್ತಾ ಇದ್ದಾರೆ. ಈಗ ರೋಡ್ ವೆಂಡರ್ಸ್ ಎಲ್ಲ ಯೂಸ್ ಮಾಡ್ತಿದ್ದಾರಲ್ಲ, ಜಸ್ಟ್ 95 ಇಂದ 100 ರೂಪೀಸ್ ಲೀಟರ್ ಆಯಿಲ್ ಸಿಗ್ತಿದೆ. 1 kg ಸೀಡು ಅದು ನಿಮಗೆ ಬೇಸಿಕ್ ಏನಂತಂದರೆ ಒಂದು ಅಸಂಪ್ಷನ್ ಪ್ರಕಾರ 1 kg ಇಂದ 1 kg ಆಯಿಲ್ ಬರೋದಿಲ್ಲ. ಓಕೆ, ನೀವು ಒಂದು 50% ಬರುತ್ತೆ ಅನ್ನೋ ಒಂದು 50% ಆಯಿಲ್ ಕೂಡ ಔಟ್ಪುಟ್ ಆಗೋಲ್ಲ. ಒಂದು ಗ್ರೌಂಡ್ನಟ್ ಅಂತ ತೊಗೊಂಡ್ರೆ ನೀವು ಈ ಮರದ ಗಾಣದಲ್ಲಿ ಒಂದು 40% ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಷ್ಟೇ. ಈ 40% ಆಯಿಲ್ ಎಕ್ಸ್ಟ್ರಾಕ್ಷನ್ ಆದಾಗ ಇನ್ನು 60% ಅದು ನಿಮಗೆ ಕೇಕಲ್ಲಿ ಸ್ವಲ್ಪ ಟೋಟಲ್ ಒಂದು ಗ್ರೈನ್ ಅಂತ ತೊಗೊಂಡ್ರೆ ಎವ್ರಿ ಗ್ರೈನ್ 100% ಆಯಿಲ್ ಇರೋದಿಲ್ಲ. ಒಂದು 70 ಇಂದ 80% ಆಯಿಲ್ ಇರುತ್ತೆ. ಬಟ್ ವೇ ಆಫ್ ಎಕ್ಸ್ಟ್ರಾಕ್ಷನ್ ಮೇಲೆ ಹೋಗುತ್ತೆ. ಈಗ ರಿಫೈನರೀಸಲ್ಲಿ ಏನಂತ ಅಂದರೆ ಅದು ಆಯಿಲ್ನ ಹೀಟ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ನಿಮಗೆ ಈಗ ಕೋಲ್ಡ್ ಪ್ರೆಸ್ ಆಯಿಲ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಹೇಳಿ. ಆಯಿಲ್ ಬಗ್ಗೆ ಬಹುಶಃ ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ನಾವು ನೋಡಿದ್ದೀವಿ. ಅದರಲ್ಲೂ ದರ್ಶನ್ ಅವರ ಯಜಮಾನ ಸಿನಿಮಾದಲ್ಲಿ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಏನೇನಾಗುತ್ತೆ ಅಂದ್ರೆ ಇದೊಂದು ಮಾಫಿಯಾ ಆಗಿರೋದ್ರ ಜೊತೆಗೆ ನಮ್ಮದೇ ಆದಂತಹ ಒಂದು ಅಂದ್ರೆ ಆದಿಕಾಲದಿಂದಲೂ ಕೂಡ ಬಂದಿರೋದು ಗಾಣದೆತ್ತಲ್ಲಿ ಎಣ್ಣೆ ಮಾಡಿ ತಿಂದ್ರೆ ಆರೋಗ್ಯವಾಗಿರ್ತಾರೆ ಅಂತ. ಬಟ್ ಇವತ್ತು ಗಾಣದೆತ್ತಲ್ಲಿ ಎಣ್ಣೆ ಮಾಡೋದು ಕಷ್ಟ ಆಗಿರೋದ್ರಿಂದ ನೀವು ಅದಕ್ಕೆ ಪರ್ಯಾಯವಾಗಿ ಇವತ್ತು ಇದೊಂದು ಹೊಸ ಆವಿಷ್ಕಾರವನ್ನ ಮಾಡಿದ್ದೀರಿ ಅಂತ. ಅದೆಲ್ಲವನ್ನೂ ಕೂಡ ಮಾತಾಡೋಣ. ಪ್ರಾಡಕ್ಟ್ ಬಗ್ಗೆ ನೋಡೋಣ, ಹೇಗೆಲ್ಲ ತಯಾರಾಗುತ್ತೆ ಅಂತ ನೋಡೋಣ. ಅದೆಲ್ಲದಕ್ಕಿಂತ ಮುಂಚೆ ಹರ್ಷಿತ್ ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ. ಮೂಲತಃ ಎಂಜಿನಿಯರ್ ಟು ಆಂಟ್ರಪ್ರಿನರ್. ಏನ್ ಈ ಚೇಂಜ್ ಅವರು, ಯಾಕೆ, ಹೇಗಾಯ್ತು ಅಂತ? ಮೇನ್ ಬೇಸಿಕಲಿ ಏನಂತ ಅಂದರೆ ನಾನೊಂದು ಇಂಜಿನಿಯರಿಂಗ್ ಒಂದು ಗ್ರ್ಯಾಜುಯೇಷನ್ ಈಗ ಸ್ಕೂಲಿಂಗ್ಸ್ ಎಲ್ಲ ನಾನು ಹಾಸನವನಾಗಿರೋದ್ರಿಂದ ಚಂದ್ರಬಣ್ಣದಲ್ಲಿ ಸ್ಕೂಲಿಂಗ್ ಮುಗಿಸಿದ್ದು. ದೆನ್ PUC ಎಲ್ಲ ಹಾಸನಲ್ಲಿ ಮುಗಿಸಿದೆ. ದೆನ್ ಒಂದು ಹೈಯರ್ ಎಜುಕೇಷನ್ಗೆ ಬ್ಯಾಂಗ್ಳೂರ್ಗೆ ಹೋದರೆ ನನಗೊಂದು ಎಕ್ಸ್ಪೋಷರ್ ಇರುತ್ತೆ ಅಂತ ಹೇಳಿ ಬ್ಯಾಂಗ್ಳೂರ್ಗೆ ನಾನು ಇಂಜಿನಿಯರಿಂಗ್ ಬಂದೆ. ಇವನ್ ಇಂಜಿನಿಯರಿಂಗ್ ಬಂದು ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡಿದಾಗ್ಲೂ ದೆನ್ ಅಗೇನ್ ಕನ್ಫ್ಯೂಷನ್ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್, ವಿಚ್ ಬ್ರಾಂಚ್ ಯಾವ್ದು ತೊಗೊಳ್ಳೋದು ಅನ್ನೋ ಉದ್ದೇಶ. ದೆನ್ ಫೈನ್ ನಮಗೆ IT ಎಲ್ಲ ಸೆಟ್ ಆಗೋಲ್ಲ ಅಂದ್ಬಿಟ್ಟು ಮೆಕ್ಯಾನಿಕಲ್ ಬ್ರಾಂಚ್ ತೊಗೊಂಡ್ವಿ. ದೆನ್ ಮೆಕ್ಯಾನಿಕಲಲ್ಲಿ ಒಂದು ಏನಿದೆ ಒಂದು ಪಾತಲ್ಲಿ ಮೂವ್ ಆನ್ ಆಗಬೇಕಾದ್ರೆ ನಮಗೆ ಇಂಜಿನಿಯರಿಂಗ್ ಡೇಸಲ್ಲಿ ಕಾಲೇಜಸಲ್ಲಿ ಒಂದು ಆಂಟ್ರಪ್ರನರ್ಶಿಪ್ ಬಗ್ಗೆ ಜಾಸ್ತಿ ನಿಮಗೆ ಸ್ವಲ್ಪ ಕಾನ್ಸಂಟ್ರೇಷನ್ ನಮ್ಮ ಕಾಲೇಜಲ್ಲಿ ಜಾಸ್ತಿ ಮಾಡ್ತಾಯಿದ್ರು. ಆವಾಗಲಿಂದ ನಾವೊಂದು ಅಲ್ಲಿ ಪ್ರಾಜೆಕ್ಟ್ ಮಾಡೋದಾಗಲಿ ಇಲ್ಲ EDC ಅಂತ ಒಂದು ಸೆಲ್ ಇತ್ತು, ಆಂಟ್ರಪ್ರನರ್ ಡೆವಲಪ್ಮೆಂಟ್ ಸೆಲ್ ಅಂತ ಹೇಳಿ. ಅಂದರೆ ನಿಮಗೆ ಮೇನ್ ಏನಂದರೆ ಇವತ್ತು ಕಾಲೇಜಸಲ್ಲಿ ಜಸ್ಟ್ ಒಂದು ಅಕಾಡೆಮಿಕ್ಸ್ ಕಳಿಸ್ತಿದ್ದಾರೆ. ಒಂದು ನಿಮಗೇನಂತ ಅಂದರೆ ಬಿಸ್ನೆಸ್ ಈ ಕಾಲೇಜ್ ಆದಮೇಲೆ ಜಾಬ್ ಸೇರ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಹೊರತು ಕಾಲೇಜ್ ಆದಮೇಲೆ ನೀವು ಒಂದು ಏನಿದೆ ಎಜುಕೇಷನ್ ಇಲ್ಲ ಒಂದು ಏನೋ ಒಂದು ನೀವು ಅರ್ಥ ಮಾಡ್ಕೊಂಡು ಒಂದು ಬಿಸ್ನೆಸ್ ಏನಕ್ಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಯಾರೂ ಹೇಳ್ತಾ ಇಲ್ಲ. ನಾನು ಇವತ್ತು ಎಲ್ಲ ಕಾಲೇಜಸ್ಗೂ ಹೇಳೋದು ಒಂದೇ, ಆದಷ್ಟು ಏನು ಎಜುಕೇಷನಲ್ಲಿದೆ ಏನೇ ಅಕಾಡೆಮಿಕ್ಸಲ್ಲಿ ಅಷ್ಟಿದ್ರೂ ಯಾವುದೇ ಕಾರಣಕ್ಕೂ ಅದು ರಿಯಲ್ ಲೈಫಲ್ಲಿ ಕಂಪ್ಲೀಟ್ಲಿ ನಿಮಗೆ ಯೂಸ್ ಆಗೋದಿಲ್ಲ.
ಬಟ್ ಬಿಸ್ನೆಸ್ ಇವನ್ ಒಂದು ಟಾಪಿಕಲ್ಲಾಗಲಿ ಇಲ್ಲ ಕರಿಕ್ಯುಲರಸಲ್ಲಾಗಲಿ ಒಂದು ಆಂಟ್ರಪ್ರಿನರ್ಶಿಪ್ ಬಗ್ಗೆ ಹೇಳೋದ್ರಿಂದ ಇಲ್ಲ ಮಕ್ಕಳಿಗೆ ತಿಳಿಸ್ಕೊಡೋದ್ರಿಂದಾಗಿ ನೆಕ್ಸ್ಟ್ ಇವತ್ತೇ ನೋಡ್ಬೋದು ಆಫ್ಟರ್ ಕೋವಿಡ್ ಎಷ್ಟು ಸ್ಟಾರ್ಟ್ ಆಗಿದೆ. ಬಿಫೋರ್ ಕೋವಿಡ್ ನಿಮಗೆ ಮಿನಿಮಲಿಸ್ಟಿಕಲ್ ಇತ್ತು. ಏನಕ್ಕೆ ಅಂದರೆ ಆಫ್ಟರ್ ಕೋವಿಡ್ ವಿ ಗಾಟ್ ಸೊ ಒನ್ ಇಯರ್ ಟೈಮ್ ಇತ್ತು, ಒಂದು 6 months ಫ್ರೀ ಟೈಮ್ ಸಿಕ್ತು ನಮಗೆ ಒಂದು ಯೋಚನೆ ಮಾಡೋದಕ್ಕೆ ಅಂತ ಹೇಳಿ. ಅವಾಗ ಪ್ರತಿಯೊಬ್ಬರೂ ಯೋಚನೆ ಮಾಡಿ ನಾವೇನಕ್ಕೆ ಈಗ ಜಾಬ್ ಮಾಡ್ತಾಯಿದ್ದೀವಿ, ಏನಕ್ಕೆ ನಾವು ಒಂದು ಬಿಸ್ನೆಸ್ ಮಾಡಬಾರ್ದು. ಹೋಗಲಿ ಈಗ ಏನು ಜಾಬ್ ಮಾಡ್ತಿದ್ದೀವಿ ಇಮಿಡಿಯೇಟಾಗಿ ಬಿಸ್ನೆಸ್ ಮಾಡಿದ್ರೆ ಓಕೆ, ಲಾಸ್ ಆದರೂ 1 ವರ್ಷ 2 ವರ್ಷ ಟ್ರೈ ಮಾಡೋಣ. ಟ್ರೈ ಅನ್ನೋದು ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ 9 to 5 ಜಾಬಲ್ಲಿ ನೀವು ಒಂದು ರಿಸ್ಕ್ ಅಲ್ಲಿಂದ ಬಿಟ್ಬಿಟ್ಟು ಔಟ್ ಆಫ್ ದ ಬೌಂಡ್ರಿ ನೀವು ಜಸ್ಟ್ ಒಂದು ಬಾಕ್ಸ್ ಒಳಗಡೆ ಇದ್ಕೊಂಡು ಕೂತ್ಕೊಂಡ್ರೆ ಕೂಪ ಮಂಡೋಕು ಅಂತ ಕರಿತೀವಲ್ಲ, ಅದು ಅಷ್ಟೇ ಬಾವಿಯೊಳಗೆ ಇದ್ಬಿಡ್ತೀವಿ. ನೀವು ಅಲ್ಲಿಂದ ಆಚೆ ಬಂದು ಒಂದು ಏನಾದರೂ ಮಾಡೋಣ ಅಂತ ರಿಸ್ಕ್ ತೊಗೊಂಡಾಗ್ಲೇ ಏನಾದರೂ ಮಾಡೋಕ್ಕಾಗುತ್ತೆ. ಇವನ್ ನೀವು ಕೇಳ್ತಿದ್ರಿ ನನಗೆ ಒಂದು ನಾವು ಹಾಸನ ಅಂತಲೇ ತೊಗೊಳ್ಳಿ, ಬೆಂಗಳೂರು ನನಗೇನೆ ಹೇಳ್ಬೇಕು ಅಂದರೆ ಜಸ್ಟ್ ಇನ್ ಬಿಟ್ವೀನ್ ಬಂದು ಹೋಗ್ತಿದ್ದೆ ಅಷ್ಟೇ. ಇವನ್ ಗೊತ್ತಿಲ್ಲದ ಸಿಟಿನಲ್ಲಿ ಬಂದು ಬ್ಯಾಂಗ್ಳೂರಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ವಿತ್ ಸ್ಕ್ರ್ಯಾಚಿಂದ ಅದು ವೆರಿ ಡಿಫಿಕಲ್ಟ್. ಎಕ್ಸಾಕ್ಟ್ಲಿ.